ಅರೆ ಕಡಿಮೆ ಹಾಕು ಆದ್ರೆ ಅಸಲಿ ಹಾಕು. MDH ಕಾಶ್ಮೀರಿ ಕೆಂಪು ಮೆಣಸಿನ ಪೌಡರ್. ಉಗ್ರ ರಾಕ್ಷಸರ ಕರಾಳ ಮುಖ ಮತ್ತಷ್ಟು ಬಟಾ ಬಯಲಾಗ್ತಾರೆ. ದೇಶದಲ್ಲಿ ಭೀಕರ ನರಮೇಧಕ್ಕೆ ಉಗ್ರರಿಂದ ಸಂಚನ್ನ ರೂಪಿಸಲಾಗಿತ್ತು ಅನ್ನುವಂತಹ ವಿಚಾರ ಬೆಳಕಿಗೆ ಬರ್ತಾ ಇದ್ದು, ದೇಶದ 4 ಪ್ರಮುಖ ನಗರಗಳೇ ಇವರ ಟಾರ್ಗೆಟ್ ಆಗಿತ್ತು. 4 ಸ್ಥಳಗಳಲ್ಲಿ ಸೀರಿಯಲ್ ಸ್ಫೋಟಕ್ಕೆ ಬ್ಲೂ ಪ್ರಿಂಟ್ ಕೂಡ ಇವರು ಸಿದ್ಧಪಡಿಸಿಕೊಂಡಿದ್ರು. 8 ಜನರ ದುಷ್ಟಕೂಟದಿಂದ ಖತರ್ನಾಕ್ ಆದಂತ ಪ್ಲಾನ್ ಕೂಡ ಮಾಡಿಕೊಳ್ಳಲಾಗಿತ್ತು. ಇನ್ನು ತನಿಖೆಯ ವೇಳೆ ಬಯಲಾಗಿದೆ ಪರಮ ಪಾಪಿಗಳ ಬೃಹತ್ ಸ್ಕೆಚ್. ಕೇವಲ ದೆಹಲಿ ಸ್ಫೋಟ ಮಾತ್ರ ಅಲ್ಲ, ಬೇರೆ ಬೇರೆ ಕಡೆ ಕೂಡ ಅಂದ್ರೆ ಪ್ರಮುಖ 4 ನಗರಗಳನ್ನ ಇವರು ಟಾರ್ಗೆಟ್ ಮಾಡಿಕೊಂಡಿದ್ರು ಅಂತ ತಿಳಿದು ಬರ್ತಾ ಇದೆ. 4 ಸ್ಥಳಗಳಲ್ಲಿ ಸೀರಿಯಲ್ ಸ್ಫೋಟಕ್ಕೆ ಬ್ಲೂ ಪ್ರಿಂಟ್ ಕೂಡ ಸಿದ್ಧಪಡಿಸಿಕೊಂಡಿದ್ರು. 8 ಜನರ ದುಷ್ಟಕೂಟದಿಂದ ಖತರ್ನಾಕ್ ಆದಂತ ಪ್ಲಾನ್ ಕೂಡ ಮಾಡಲಾಗಿತ್ತು. ನರಮೇಧ ಮಾಡೋದಕ್ಕೆ ಪ್ಲಾನ್ ಮಾಡಿಕೊಂಡಿದ್ರು. 4 ಗ್ರೂಪ್ಗಳನ್ನ ಮಾಡಿಕೊಂಡಿದ್ರು ಉಗ್ರ ರಾಕ್ಷಸರು. ಉಗ್ರ ಕ್ರಿಮಿಗಳ ಒಂದು ತಂಡದಲ್ಲಿ ಇಬ್ಬಿಬ್ಬರಂತೆ ಸದಸ್ಯರಿದ್ರು. ಪ್ರತಿ ತಂಡ 2 ಐಇಡಿಗಳನ್ನ ಸಾಗಿಸಿ ಸ್ಫೋಟಕ್ಕೆ ಸ್ಕೆಚ್ ಅನ್ನ ಹಾಕಲಾಗಿದ್ರು. ಇನ್ನು ಟಾರ್ಗೆಟ್ ನೀಡಿದಂತಹ ಸ್ಥಳಕ್ಕೆ ತೆರಳಿ ಸ್ಫೋಟಕ್ಕೆ ಪ್ಲಾನ್ ಕೂಡ ಮಾಡಲಾಗಿತ್ತು. ದೇಶದಲ್ಲಿ ಸೀರಿಯಲ್ ಬ್ಲಾಸ್ಟ್ಗೆ ಉಗ್ರರ ಮಸಲತ್ತು ಕೂಡ ಈಗಾಗಲೇ ಆಗಿತ್ತು. ಬರೋಬ್ಬರಿ ಒಂದು ತಂಡದಲ್ಲಿ ಇಬ್ಬರಂತೆ 4 ಜನರ ತಂಡ ಇತ್ತು. ಅಯೋಧ್ಯೆ, ಪ್ರಯಾಗ್ರಾಜ್, ವಾರಣಾಸಿಯ ಇವರ ಪ್ರಮುಖ ಟಾರ್ಗೆಟ್ ಆಗಿತ್ತು. ದೆಹಲಿ, ಅಯೋಧ್ಯೆ ಮತ್ತು ಪ್ರಯಾಗ್ರಾಜ್ ಮೇಲೆ ನೇರವಾದಂತ ಕಣ್ಣನ್ನ ಇಟ್ಟಿದ್ರು. ಪ್ರಮುಖ ನಗರಗಳಲ್ಲಿ ಸರಣಿ ಬಾಂಬ್ ಸ್ಫೋಟಕ್ಕೆ ಸಂಚನ್ನ ರೂಪಿಸಿದ್ರು. I-20 ಕಾರ್ ಸ್ಫೋಟ ಮಾದರಿ ರೀತಿಯಲ್ಲೇ ಬ್ಲಾಸ್ಟ್ಗೆ ಬ್ಲೂ ಪ್ರಿಂಟ್ ಕೂಡ ಸಿದ್ಧಪಡಿಸಲಾಗಿತ್ತು. ಸೆಕೆಂಡ್ ಹ್ಯಾಂಡ್ ಕಾರುಗಳನ್ನೇ ಬಳಸಿಕೊಂಡು ಬಾಂಬ್ ಅನ್ನ ಸಾಗಿಸೋದಕ್ಕೆ ಪ್ಲಾನ್ ಅನ್ನು ಮಾಡಿಕೊಂಡಿದ್ರು. 4 ನಗರಗಳಲ್ಲಿ ಸೀರಿಯಲ್ ಸ್ಫೋಟಕ್ಕೆ ಸ್ಕೆಚ್ ಅನ್ನು ಹಾಕಲಾಗಿತ್ತು. ಇದೆಲ್ಲದರ ಬಗ್ಗೆ ಕೂಡ NIA ತನಿಖೆಯಲ್ಲಿ ಶಾಕಿಂಗ್ ಸತ್ಯಗಳು ಬಟಾ ಬಯಲಾಗಿದೆ. ದೇಶದಲ್ಲಿ ಭೀಕರ ನರಮೇಧಕ್ಕಾಗಿ ಉಗ್ರರಿಂದ ಯಾವ ರೀತಿ ಸಂಚನ್ನ ರೂಪಿಸಲಾಗಿತ್ತು, ಆ ಬ್ಲೂ ಪ್ರಿಂಟ್ ಅಲ್ಲಿ ಏನೇನಿತ್ತು, ಪ್ರಮುಖವಾಗಿ 4 ನಗರಗಳನ್ನ ಯಾವ ರೀತಿ ಟಾರ್ಗೆಟ್ ಮಾಡಿಕೊಂಡಿದ್ರು ಅನ್ನೋದು ಕೂಡ ತಿಳಿದು ಬರ್ತಾ ಇದೆ. ಈ ಬಗ್ಗೆ ಇನ್ನಷ್ಟು ಡೀಟೇಲ್ಸ್ ಅನ್ನ ಕೊಡೋದಕ್ಕೆ ನೇರ ಸಂಪರ್ಕದಲ್ಲಿ ಪ್ರಮೋದ್ ಇದ್ದಾರೆ. ಪ್ರಮೋದ್, ಈ ಉಗ್ರ ರಾಕ್ಷಸರ ಪ್ಲಾನ್ ಏನಾಗಿತ್ತು ಅಂತ ತಿಳಿದ್ರೆ ನಿಜಕ್ಕೂ ಕೂಡ ಗಾಬರಿ ಆಗ್ತಾ ಇದೆ. ಕೇವಲ ದೆಹಲಿ ಮಾತ್ರವಲ್ಲ, 4 ಪ್ರಮುಖ ನಗರಗಳನ್ನ ಟಾರ್ಗೆಟ್ ಮಾಡ್ಕೊಂಡಿದ್ರು. ಅದಕ್ಕಾಗಿ 8 ಜನರು ಸಿದ್ಧ ಆಗಿತ್ತು. 4 ಜನರ ಟೀಮ್ ಕೂಡ ಸಿದ್ಧವಾಗಿತ್ತು. ಜೊತೆಗೆ ಬ್ಲೂ ಪ್ರಿಂಟ್ ಕೂಡ ಸಿದ್ಧಪಡಿಸಿಕೊಂಡಿದ್ರು ಅನ್ನುವಂತ ಆಘಾತಕಾರಿ ಅಂಶ ಕೂಡ ಬೆಳಕಿಗೆ ಬರ್ತಿದೆ. ಏನ್ ಸಿಗ್ತಿದೆ ಅಪ್ಡೇಟ್ಸ್? ಶಕುಂತಲಾ, ಮೊದಲನೇದಾಗಿ ಡಾಕ್ಟರ್ ಗ್ಯಾಂಗ್ನ ತನಿಖೆ ಮುಂದುವರಿತಾ ಇದ್ದಂತೆ ಸಾಕಷ್ಟು ವಿವರಗಳು ಹೊರಗಡೆ ಬರ್ತಾ ಇದೆ. ಎಲ್ಲರೂ ಕೂಡ ಡೆಲ್ಲಿಯಲ್ಲಿ ಏನಾಗಿದೆ ಆ ಬ್ಲಾಸ್ಟಿಗೆ ಸಂಬಂಧಪಟ್ಟಂತೆ ತನಿಖೆ ಮಾಡ್ತಾ ಇರುವಂಥ ಸಂದರ್ಭದಲ್ಲಿ ಕೇವಲ ದೆಹಲಿಗಷ್ಟೇ ಸೀಮಿತವಾಗಿದೆಯಾ ಅನ್ನುವಂಥ ಸಣ್ಣದೊಂದು ಮಾಹಿತಿ ಇತ್ತು. ಆದರೆ ತನಿಖೆ ಇನ್ನಷ್ಟು ಆಳವಾಗ್ತಾ ಇದ್ದಂತೆ ಪ್ರಮುಖವಾಗಿ ಅಯೋಧ್ಯ, ವಾರಣಾಸಿ ಹಾಗೂ ಪ್ರಯಾಗ್ರಾಜ್ ಸೇರಿದಂತೆ ಬೇರೆ ಬೇರೆ ಭಾಗದಲ್ಲೂ ಕೂಡ ಒಂದು ಮೋಡಸ್ ಆಫ್ ಆಪರೆಂಡಿನ ಕ್ರಿಯೇಟ್ ಮಾಡಿ, ಅಂದರೆ ದೆಹಲಿ ಮಾದರಿಯಲ್ಲಿ ಯಾವ ರೀತಿ ಬ್ಲಾಸ್ಟ್ ಮಾಡಲಾಗಿತ್ತು ಅದೇ ಮಾದರಿಯನ್ನು ಬ್ಲಾಸ್ಟನ್ನು ಮಾಡೋದಕ್ಕೆ ಸಾಕಷ್ಟು ದೊಡ್ಡ ಪ್ರಮಾಣದಲ್ಲಿ ಪ್ಲಾನ್ ಮಾಡ್ಕೊಳ್ಳಲಾಗಿತ್ತು ಅಂತ ಮಾಹಿತಿ ಲಭ್ಯವಾಗ್ತಾ ಇದೆ. ಜೊತೆಗೆ ಇವರೆಲ್ಲರೂ ಕೂಡ ವಿದ್ಯಾವಂತರು, ಜೊತೆಗೆ ಡಾಕ್ಟರ್ ಅಂತ ಪ್ರೊಫೆಷನಲ್ ಆಗಿರುವಂಥ ವೃತ್ತಿಯಲ್ಲಿ ಇಂಥವ್ರು. ಹೀಗಾದಂಥ ಸಂದರ್ಭದಲ್ಲಿ ಸಹಜವಾಗಿ ಅನುಮಾನಗಳು ಬರಲ್ಲ. ಜೊತೆಗೆ ಅವ್ರು ಮಾಡುವಂಥ ಕೆಲಸದ ಮೇಲೆ ಅಥವಾ ಅವ್ರು ಪರ್ಚೇಸ್ ಮಾಡುವಂಥ ಪ್ರತಿ ವಸ್ತು ಮೇಲೆ ಅಷ್ಟೊಂದು ನಿಗಾ ವಹಿಸೋಲ್ಲ. ಜೊತೆಗೆ ಯಾರು ವ್ಯಾಪಾರ ಮಾಡಿದ್ರು ಕೂಡ ಅವರಿಗೆ ಅಷ್ಟೊಂದು ಪ್ರಶ್ನೆಗಳನ್ನು ಕೇಳುವಂಥ ಸಾಧ್ಯತೆ ತೀರಾ ಕಡಿಮೆ ಇರುತ್ತೆ. ಇದನ್ನೇ ಬಳಕೆ ಮಾಡಿಕೊಂಡು, ಇದನ್ನೇ ಉಪಯೋಗ ಮಾಡಿಕೊಂಡು ವಾರಣಾಸಿ, ಅಯೋಧ್ಯ ಮತ್ತು ಪ್ರಯಾಗ್ ಸೇರಿದಂತೆ ಹಿಂದೂ ಶ್ರದ್ಧಾ ಕೇಂದ್ರಗಳಿದೆ, ಅದರ ಮೇಲೆ ದಾಳಿ ಮಾಡೋದಕ್ಕೆ ಒಂದು ಬ್ಲೂ ಪ್ರಿಂಟನ್ನು ರೆಡಿ ಮಾಡಲಾಗಿದೆ ಅಂತ ಮಾಹಿತಿ ಲಭ್ಯವಾಗ್ತಾ ಇದೆ. ಕೇವಲ ಇದಿಷ್ಟೇ ಜನ ಅಲ್ಲ, ಅಂದರೆ ಈಗಾಗಲೇ ಡಾಕ್ಟರ್ ಉಮರ್ ಸೇರಿದಂತೆ ಬೇರೆ ಬೇರೆಯವ್ರು ಏನು ಮಾಹಿತಿ ಲಭ್ಯವಾಗ್ತಾ ಇದೆ ಅವರಷ್ಟೇ ಅಲ್ಲ, ಅದನ್ನು ಹೊರತಾಗಿ ಶಾಹೀನ್ ಸೇರಿದಂತೆ ಒಂದು ಗ್ಯಾಂಗನ್ನು, ಒಂದು ತಂಡವನ್ನು ಮೊದಲೇ ರಚನೆ ಮಾಡಲಾಗಿತ್ತು. ಯಾರ್ಯಾರು ಎಲ್ಲೆಲ್ಲಿ ಆಪರೇಟ್ ಮಾಡಬೇಕು ಅನ್ನೋದಕ್ಕೆ ಒಂದು ವಿವರವಾದಂಥ ಬ್ಲೂ ಪ್ರಿಂಟ್ ಕೂಡ ರೆಡಿಯಾಗಿತ್ತು. ಅದರ ಜೊತೆಗೆ ಈಗ ಸೆಕೆಂಡ್ ಹ್ಯಾಂಡ್ ಕಾರ್ಗಳ ಮೂಲಕವೇ ಈ ರೀತಿಯಾದಂಥ ಒಂದು ಬ್ಲಾಸ್ಟನ್ನು ನಡೆಸೋದಕ್ಕೂ ಕೂಡ ಎಲ್ಲ ತಯಾರಿಯನ್ನು ನಡೆಸಲಾಗಿತ್ತು. ಹಾಗೆಯೇ ಪ್ರತ್ಯೇಕವಾದಂಥ ಒಂದು ಮನೆಯನ್ನು ಖರೀದಿ ಮಾಡಿ ಅದಕ್ಕೆ ಬೇಕಾದಂಥ ಸ್ಫೋಟಕ ವಸ್ತುಗಳನ್ನು ಆ ಮನೆಯಲ್ಲಿ ಸಂಗ್ರಹಿಸೋದು. ಜೊತೆಗೆ ವಿದ್ಯಾವಂತರಾಗಿರುವಂಥ, ಅದರಲ್ಲೂ MBBS ಸೇರಿದಂತೆ ಈ ಥರ ಡಾಕ್ಟರ್ ವೃತ್ತಿಯಲ್ಲಿರುವಂಥ ಹಾಗೆ ಅವರ ಸುತ್ತಮುತ್ತಲಿನ ಒಂದು ನಂಬಿಕಾರ್ಹ ವ್ಯಕ್ತಿಗಳ ಜೊತೆಗೆ ಒಂದು ಸಂಪರ್ಕ ಬೆಳೆಸಿ ಅವರ ಮೂಲಕ ಒಂದು ಮನೆಯನ್ನು ಖರೀದಿ ಮಾಡೋದು, ಅಂದರೆ ಬಾಡಿಗೆಗೆ ಮನೆಯನ್ನು ಪಡ್ಕೊಳ್ಳೋದು, ಅಲ್ಲಿ ಎಲ್ಲ ಪ್ಲ್ಯಾನ್ಗಳನ್ನು ಮಾಡೋದು. ಜೊತೆಗೆ ಅಲ್ಲಿ ಸ್ಫೋಟಕ ವಸ್ತುಗಳು ಹಾಗೂ ಇನ್ನಿತರ ಉಪಯೋಗಕ್ಕೆ ಬ್ಲಾಸ್ಟ್ಗೆ ಬೇಕಾದಂಥ ವಸ್ತುಗಳನ್ನು ಸಂಗ್ರಹಿಸೋದಕ್ಕೆ ಎಲ್ಲ ರೀತಿಯಂಥ ತಂತ್ರವನ್ನು ಮಾಡಲಾಗಿತ್ತು ಅಂತ ಮಾಹಿತಿ ಲಭ್ಯವಾಗ್ತಾ ಇದೆ. ಜೊತೆಗೆ ಶಕುಂತಲಾ, ಎಲ್ಲ ಬೆಳವಣಿಗೆಗಳನ್ನು ಗಮನಿಸ್ತಾ ಇದ್ದರೆ ಇಲ್ಲಿರುವಂಥ ಸ್ಫೋಟಕಗಳಿಂದ ಅದನ್ನು ಹೇಗೆ ಸಂಗ್ರಹಿಸಬೇಕು ಅನ್ನೋದಕ್ಕೂ ಕೂಡ ಪ್ರತ್ಯೇಕವಂಥ ಟೀಮ್ ರೆಡಿಯಾಗಿತ್ತು ಅಂತ ಮಾಹಿತಿ ಕೂಡ ಲಭ್ಯವಾಗ್ತದೆ. ಹಾಗೆಯೇ ಇನ್ನು ಈ ಅಮೋನಿಯಂ ನೈಟ್ರೇಟ್ ಸೇರಿದಂತೆ ಬೇರೆ ಬೇರೆ ಏನು ಖರೀದಿ ಮಾಡ್ತಾಯಿದ್ರು, ಕಾರನ್ನು ಏನು ಖರೀದಿ ಮಾಡ್ತಾಯಿದ್ರು, ಅದಕ್ಕೂ ಪ್ರತ್ಯೇಕ ತಂಡವನ್ನು ರಚಿಸಲಾಗಿತ್ತು. ಇದೆಲ್ಲದಕ್ಕೂ ಮೂಲ ಉದ್ದೇಶ ಅಥವಾ ಮುಖ್ಯ ಉದ್ದೇಶ ನೋಡಿದ್ರೆ
ಅಯೋಧ್ಯೆ ಅಂತ ಪ್ರಮುಖ ಸ್ಥಳಗಳನ್ನು ಅಂದರೆ ಈ ಮೂಲಕ ಅಯೋಧ್ಯೆ, ವಾರಣಾಸಿ ಮತ್ತು ಪ್ರಯಾಗನ್ನು ಸ್ಫೋಟ ಮಾಡೋ ಮೂಲಕ ದೇಶದಲ್ಲಿ ಬಹುದೊಡ್ಡ ಒಂದು ಸಂಚಲನವನ್ನು ಮತ್ತು ಆತಂಕವನ್ನು ಸೃಷ್ಟಿ ಮಾಡೋದು ಇವರ ಪ್ಲ್ಯಾನ್ ಆಗಿತ್ತು. ಇದಕ್ಕೆ ಜೈಷ್ ಸಂಘಟನೆ ಕೂಡ ಹಿಂದೆಗಡೆಯಿಂದ ಸಂಪೂರ್ಣ ಬೆಂಬಲ ಜೊತೆಗೆ ಮಾರ್ಗದರ್ಶನ ಹಾಗೆ ಬೇಕಾದಂಥ ಸಂಪನ್ಮೂಲವನ್ನು ಕೂಡ ನೀಡಲಾಗ್ತಾ ಇತ್ತು ಅನ್ನುವಂಥ ಮಾಹಿತಿ ಲಭ್ಯವಾಗ್ತಾ ಇದೆ. ಶಕುಂತಲಾ, ಧನ್ಯವಾದ ಪ್ರಮೋದ್. ತಮಿಳ ಅಪ್ಡೇಟ್ಸ್ಗಾಗಿ MDH ನ ಕಿಚನ್ ಕಿಂಗ್ ಕಿಚನ್ ಅಲ್ಲಿದ್ರೆ ನಾವು ಎಲ್ಲವನ್ನು ಮಾಡಬಹುದು. ಬೆಂಗನ್ ಕ ಬರ್ತಾ, ಆಲೂ ಗೋಬಿ, ಭಿಂಡಿ ಮಸಾಲಾ, ಇನ್ನೂ ಬಹಳಷ್ಟು. MDH